HSR ಲೇಔಟ್ನಲ್ಲಿ ನಾಟಿ ಕೋಳಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಬಹುಮಾನ ಗೆದ್ದ ವೈಟ್ಫೀಲ್ಡ್ನ ಅಕ್ಕ ತಮ್ಮ. 70ನೇ ಕನ್ನಡ ರಾಜ್ಯೋತ್ಸವ ಮತ್ತು ವಕೀಲರ ಸಮ್ಮೇಳನ ಪ್ರಯುಕ್ತ ನಾಟಿ ಕೋಳಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು HSR ಲೇಔಟ್ನ ಪರಂಗಿಪಾಳ್ಯದಲ್ಲಿ ಆಯೋಜಿಸಲಾಗಿತ್ತು. ವೈಟ್ಫೀಲ್ಡ್ನ ಅಜಯ್ ಕುಮಾರ್ 12 ಮುದ್ದೆ ತಿಂದು ಪ್ರಥಮ ಸ್ಥಾನ ಪಡೆದು ಟಗರನ್ನು ಬಹುಮಾನವಾಗಿ ಪಡೆದರೆ, 10 ಮುದ್ದೆಗಳನ್ನು ತಿಂದ ಅತಿಬೇಲೆ ರಮೇಶ್ 4 ನಾಟಿ ಕೋಳಿಯನ್ನು ಬಹುಮಾನವಾಗಿ ಪಡೆದರು. 9 ಮುದ್ದೆಗಳನ್ನು ತಿನ್ನುವ ಮೂಲಕ ಕೋಲಾರದ ಯಶವಂತ್ ಕುಮಾರ್ ಬಹುಮಾನ ಪಡೆದರು. ಮಹಿಳೆಯರ ವಿಭಾಗದಲ್ಲಿ 9 ಮುದ್ದೆ ತಿಂದ ವೈಟ್ಫೀಲ್ಡ್ನ ಸೌಮ್ಯ ಪ್ರಥಮ ಸ್ಥಾನ ಪಡೆದು ಆಕರ್ಷಕ ಟಿವಿ ಟ್ರೋಫಿ ಪಡೆದರೆ, ದ್ವಿತೀಯ ಸ್ಥಾನ ಪಡೆದ ಚಂದ್ರಕಲಾ ಹಾಗೂ ತೃತೀಯ ಸ್ಥಾನವನ್ನು ಪುಷ್ಪ ಪಡೆದರು. 30ಕ್ಕೂ ಅಧಿಕ ಸ್ಪರ್ಧಿಗಳು ರಾಗಿ ಮುದ್ದೆ ಮತ್ತು ನಾಟಿ ಕೋಳಿಯ ತಿನ್ನುವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸಚಿವ ರಾಮಲಿಂಗಾರೆಡ್ಡಿ ವಿಜೇತರಾದ ಸ್ಪರ್ಧಿಗಳಿಗೆ ಬಹುಮಾನ ವಿತರಿಸಿದರು. ಆಯೋಜಕ ಅನಿಲ್ ರೆಡ್ಡಿ ಮಾತನಾಡಿ, ಪ್ರತಿ ವರ್ಷ ನಾಟಿ ಕೋಳಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ. ರಾಜ್ಯದ ಎಲ್ಲೆಡೆ ಈ ಕುರಿತು ಅಧ್ಯಯನ ನಡೆಸಿ ಈ ಸ್ಪರ್ಧೆಯನ್ನು ಮಾಡಲಾಗಿದೆ. ಇದಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಈ ಬಾರಿ ಪುರುಷ 68 ಸ್ಪರ್ಧೆ. ಎಲ್ಲರಿಗೂ ನಮಸ್ಕಾರ. 2ನೇ ವರ್ಷದ ನಾಟಿ ಕೋಳಿ ರಾಗಿ ಮುದ್ದೆನ ಏನೋ ಒಂದು ವಿಶೇಷ ನಾವು ಪ್ರತಿ ವರ್ಷನೂ ಹುಡುಕೊಂಡು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ, ಅದರಲ್ಲಿ ನಮ್ಮ ದೇಸಿ ಮತ್ತು ಜಾನಪದ ಸಂಸ್ಕೃತನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ರಾಗಿ ಮುದ್ದೆ ಕಾಂಪಿಟೇಷನ್ ಇದ್ದಾಗ ಸುಮಾರು 68 ಪುರುಷ ಸ್ಪರ್ಧಿಗಳು ಮತ್ತು 16 ಮಹಿಳಾ ಸ್ಪರ್ಧಿಗಳು ಭಾಗವಹಿಸಿದ್ರು. ಕಾರಣ ನಿಮ್ಗೆ ಗೊತ್ತಿದೆ, ಕಾರ್ತಿಕ್ ಮಾಸ ಕೊನೆಯ ಸೋಮವಾರ ಅನ್ನೋದು ಒಂದಿರುತ್ತೆ. ಅದು ಬಿಟ್ಟರೆ ನಮಗೆ ಸಮಯಕ್ಕೆ ಸರಿಯಾಗಿ ಕೆಲವರು ಬರಲ್ಲ, ಅವ್ರನ್ನೂ ಕೂಡ ನಾವು ಯೋಚನೆ ಮಾಡಿಲ್ಲ. ಇದೆಲ್ಲ ಒಟ್ಟಾರೆ ಮೇಲೆ 68 ಅಂತಿಮವಾಗಿ ಪುರುಷ ಸ್ಪರ್ಧೆಗಳು, 16 ಮಹಿಳಾ ಸ್ಪರ್ಧೆಗಳಿದ್ರು. ಅದರಲ್ಲಿ 12 ಸ್ಪರ್ಧೆನ ಮುದ್ದೆ ತಿಂದಂಥ ಅಜಯ್ ಕುಮಾರ್ ವೈಟ್ಫೀಲ್ಡ್ನ ಪ್ರಥಮ ಸ್ಪರ್ಧೆ ಅವ್ರಿಗೆ ಗೆದ್ದಿರ್ತಾರೆ ಟಗರು ಬಹುಮಾನವಾಗಿ. ಅದೇ ರೀತಿ 9 ಮುದ್ದೆನ ರಮೇಶ್ ಅನ್ನೋರು ಅತ್ತಿಬೆಲೆ ಭಾಗದಲ್ಲಿ ಅವರು ತಿಂದು ದ್ವಿತೀಯ ಸ್ಥಾನ ಮತ್ತು ಕುರಿನ ಪಡೆದಿರ್ತಾರೆ. ಆಮೇಲೆ 9 ಮುದ್ದೆಗಳನ್ನ ತಿಂದು ನಮ್ಮ ಯಶವಂತ್ ಕುಮಾರ್ ಅಂತ ಕೋಲಾರದವರು, ಅವರುಗಳು ತೃತೀಯ 4 ನಾಟಿ ಕೋಳಿಗಳನ್ನ ಮತ್ತು ತೃತೀಯ ಬಹುಮಾನ ಪಡೆದಿರ್ತಾರೆ. ಮಹಿಳೆಯರಲ್ಲಿ ಈ ಬಾರಿ ಬಹುಮಾನಗಳನ್ನ ಹೆಚ್ಚಾಗಿ ನೀಡಿದ್ರಿ. ಮಹಿಳೆಯರಿಗೆ ಪ್ರಥಮ ಸ್ಥಾನನ ವೈಟ್ಫೀಲ್ಡ್ನ ಸೌಮ್ಯ ಅವರು ತಿಂದು 10 ಮುದ್ದೆಗಳನ್ನ ತಿಂದು ಅವರು ಪ್ರಥಮ ಸ್ಥಾನದಲ್ಲಿ 5,000 ನಗದು ಬಹುಮಾನ, ಒಂದು ಆಕರ್ಷಕ ಸೀರೆ, ಒಂದು ಕಲರಿಂಗ್ ಟಿವಿ ಎಲ್ಲ ಪಡ್ಕೊಂಡ್ರು. ಅದೇ ರೀತಿ 9 ಮುದ್ದೆಗಳನ್ನ ತಿಂದು ದ್ವಿತೀಯದಲ್ಲಿ ನಮ್ಮ ಚಂದ್ರಕಲಾ ಅವರು ಕೂಡ ಚಿಕ್ಕನಾಯಕನಹಳ್ಳಿ ಅವರು, ಮತ್ತು ತೃತೀಯ ಬಹುಮಾನ ಬೆಂಗಳೂರವರೇ, ಅವರು ಕೂಡ 9 ಮುದ್ದೆ ತಿಂದರು. ಈ ಸಲ ಮಹಿಳೆಯರು ತಮ್ಮ ರೆಕಾರ್ಡ್ನ ಮುರಿದಿದ್ದಾರೆ. ಕಳೆದ ಬಾರಿ 9 ಅಂತಿಮ ಆಗಿತ್ತು, ಈ ಬಾರಿ 10 ಮುದ್ದೆ ತಿಂದು ಮಹಿಳೆಯರು ತಮ್ಮ ದಾಖಲೆಯನ್ನು ಮುರಿದಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದು, ನಮ್ಮ ಪಾರ್ಟಿಸಿಪೇಟ್ಸು ಮಂಡ್ಯದಿಂದ ನಾನೇನು ನಿರೀಕ್ಷೆ ಮಾಡಿದ್ನಲ್ಲ, ಕೆಲವರು ಅವರು ಬರೋದು ತಡವಾಯಿತು. ಅವರು ಬಂದಿದ್ರೆ ನನ್ನ ನಿರೀಕ್ಷೆ ಇದೆ 15 ಮುದ್ದೆ ಪುರುಷರು ತಿಂತಾರೆ ಅಂತ. ಅದು ಮುಂದಿನ ಭಾಗದಲ್ಲಿ ಆಗುತ್ತೆ. ಮುಂದಿನ ಭಾಗದಲ್ಲಿ ಮಾಡೋ ಟೈಮಲ್ಲಿ ಕಾರ್ತಿಕ್ ಸೋಮವಾರಕ್ಕೆ ಅಡಚಣೆ ಆಗದೆ ಇರೋ ಥರ ನೋಡಿಕೊಂಡು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಈ ಬಾರಿ ನಾವು ದಿನಾಂಕನ ನಿಗದಿ ಮಾಡಿಲ್ಲ. ಪ್ರತಿ ವರ್ಷವೂ ಮುಂದಿನ ವರ್ಷ ಯಾವಾಗ ನಡೀತಾ ಇದೆ ಅಂತ ಅದನ್ನು ಈ ವರ್ಷನೇ ನಾವು ನಿಗದಿ ಮಾಡ್ತಾಯಿದ್ವಿ. ಆದರೆ ಈ ಕಾರ್ತಿಕ್ ಸೋಮವಾರಗಳ ಅಡಚಣೆ ಮತ್ತು ನಮ್ಮಲ್ಲಿ ಕೆಲವೊಂದು ಸಂಪ್ರದಾಯ ಅಡಚಣೆ ಮತ್ತು ಇದೊಂದು ಮದುವೆ ಸಮಾರಂಭಗಳು ಹೆಚ್ಚಾಗಿರೋ ಕಾರಣ ಈ ಡೇಟ್ಗಳನ್ನ ಇನ್ಮೇಲೆ 2 ತಿಂಗಳು ಮುಂಚಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಈ ವರ್ಷ ಬಂದು ನಮ್ಮ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಸಾರಿಗೆ ಸಚಿವರು, ಅವರು ಬಂದು ಬಹುಮಾನ ವಿತರಣೆ ಉದ್ಘಾಟನೆ ಮಾಡೋದ್ರು. ಅದೇ ರೀತಿ ಖ್ಯಾತ ಸಾಹಿತಿಗಳಾದ ಶೂದ್ರ ಶ್ರೀನಿವಾಸ್ ಅವರು ಕೂಡ ಬಂದೋದ್ರು. ಅದೇ ರೀತಿ ನಮ್ಮ ವಕೀಲ ಸಂಘದ ಎಲ್ಲ ಪ್ರತಿನಿಧಿಗಳು ಅವರು ಕೂಡ ಬಂದೋದ್ರು. ಒಟ್ಟಾರೆ ನನ್ನ ಈ ಒಂದು 2 ತಿಂಗಳ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಹೋಗಿ ಅಲ್ಲೆಲ್ಲ ಸ್ಪರ್ಧೆಗಳನ್ನ ಹುಡುಕಿ ತರೋಷ್ಟರಲ್ಲಿ ಮಾಧ್ಯಮ ಮಿತ್ರರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಯುವ ವಕೀಲರ ಸ್ನೇಹ ಬಳಗದ ತಂಡದ ಸದಸ್ಯರುಗಳು ಅವರು ನನ್ನ ಜೊತೆ ಒಂದು ವಾರದಿಂದ ಜೊತೆಲಿ ನಿಂತ್ಕೊಂಡಿದ್ರು. ಅದೇ ರೀತಿ ನನ್ನ ಕಮಿಟಿ ಮೆಂಬರ್ ಸದಸ್ಯರುಗಳು ಸುಮಾರು 35 ಜನ ನಮ್ಮ ಜೊತೆ ನಿಂತ್ಕೊಂಡು ಇವತ್ತು ಕಾರ್ಯಕ್ರಮದಿಂದ ಯಶಸ್ವಿಗೊಳಿಸಿದ್ದಾರೆ. ಮೊದಲಿಗೆ ಅವರಿಗೆಲ್ಲ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಇದು ವರ್ಷ ನಡೀತಾ ಇರುತ್ತೆ. ಇಲ್ಲಿ ಆದಮೇಲೆ ಮುಂದಿನ ಭಾಗದಲ್ಲಿ ಹಾವೇರಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿ ತಿನ್ನುವಂಥ ಸ್ಪರ್ಧೆನ ಆಯೋಜನೆ ಮಾಡ್ತಾಯಿದ್ದೀನಿ. ಅದ್ರದ್ದು ಇನ್ನೂ ದಿನಾಂಕ ನಿಗದಿ ಮಾಡಿಲ್ಲ. ಅದನ್ನು ಕೂಡ ಮುಂದಿನ ದಿನಾಂಕಗಳಲ್ಲಿ ತಿಳಿಸ್ತೀನಿ. ಏನು ನನಗೆ ಇದೋ ಥರ ಹುಚ್ಚು ಅಂತ ಹೇಳಿದ್ರೆ, ಇಲ್ಲಿ ಕೆಲವರಿಗೆ ನಾವು ಹಸಿದ ಹೊಟ್ಟೆಗಳಿಗೆ ಊಟ ಕೊಟ್ಟಂಗೂ ಆಗುತ್ತೆ, ಮತ್ತು ಇದೊಂದು ದೇಸಿ ಸಂಸ್ಕೃತಿನ ಮುಂದುವರಿಸ್ದಂಗೂ ಆಗುತ್ತೆ. ಆಮೇಲೆ ಇದು ಏನಾಗುತ್ತೆ, ಎಷ್ಟೋ ಜನ ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ ಹಸಿವು ಅಂತ. ಕೆಲವರು ಸ್ಪರ್ಧೆ ಅಂತ ಕೂತ್ಕೊಂಡು 1 ಮುದ್ದೆ 2 ಮುದ್ದೆ ತಿಂದು ಹೋಗಿರೋ ನೋಡಿದ್ರಿ. ಎಲ್ಲರೂ ಕೂಡ ಸ್ಪರ್ಧೆಯಲ್ಲಿ ಬಂದು ಬಹುಮಾನ ಗೆಲ್ತಾನೆ ಅನ್ನೋದೆಲ್ಲ ಮೂರ್ಖತನ. ಎಷ್ಟೋ ಜನಕ್ಕೆ
ಅನ್ನದ ಅವಶ್ಯಕತೆ ಇರೋದು ಕೂಡ ಇದೊಂದು ಕಾರ್ಯಕ್ರಮದ ಇವತ್ತು ನೋಡಿದ್ರೆ ನೀವು 1200ಕ್ಕೂ ಅಧಿಕ ತಿಂದು ಊಟದ ವ್ಯವಸ್ಥೆ ಮಾಡಿದೆ. ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನದೊಂದು ಆಶೆ ಆಯಿತು. ಹೆಚ್ಚಾಗಿ ನಮ್ಮ ಆಟೋ ಡ್ರೈವರ್ಗಳು ಬಂದು ಇವತ್ತು ದಿನ ಪಾರ್ಟಿಸಿಪೇಟ್ ಮಾಡೋದು ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಪೊಲೀಸರಿಗೆ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋ ತಮ್ಮೆಲ್ಲರೂ ಕೂಡ ಅನಿಲ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಎಲ್ಲ ವಕೀಲ ತುಂಬ ಚೆನ್ನಾಗಿ ಈ ಒಂದು ಸಂಭ್ರಮ ನಡೀತಾ ಇದೆ. ಈ ಒಂದು ರಾಗಿ ಮುದ್ದೆ ಕೋಳಿ, ನಾಟಿ ಕೋಳಿ ಅಂದರೆ ಈಗ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ, ಉದ್ಯಾನ ನಗರಿಯಲ್ಲಿ ಎಲ್ಲರೂ ನಾವು ಪಿಜ್ಜಾ, ಬರ್ಗರ್, ಜಂಕ್ ಫುಡ್ಡನ್ನು ತಿಂದ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೆ. ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿದು ವಿಶೇಷತೆ ನಮಗೆ ಗೊತ್ತಾಗುತ್ತೆ. ಮತ್ತು ಈ ರಾಗಿ ಮುದ್ದೆ ಇದು ನಮಗೆ ಆರೋಗ್ಯಕರವಾಗಿ ಅತ್ಯಂತ ಹೆಚ್ಚು ಪುಷ್ಟಿದಾಯಕವಾಗಿ ಯಾವುದೇ ಅನಾರೋಗ್ಯಕ್ಕೆ ಈಡು ಮಾಡದೆ ಸಹಾಯ ಮಾಡುತ್ತೆ. ಇದನ್ನು ನಾವು ಎಲ್ಲ ಏನು ನಮ್ಮ ಜನತೆಗೆ ತಿಳಿಸ್ಬೇಕಾಗತ್ತೆ. ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಏನಿದೆ, ಮಕ್ಕಳು, ವಿದ್ಯಾರ್ಥಿಗಳು, ಯಾಕೆಂದರೆ ಈಗಿನ ಯಂಗ್ ಜನ್ರೇಷನ್ ಈ ನಾಡನ್ನು ಕಟ್ಟೋರು ಅವರೇ, ಈ ದೇಶವನ್ನು ಕಟ್ಟೋರು ಯುವಜನತೆ. ಆ ಯುವಜನತೆ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಓದಬೇಕು, ಉನ್ನತ ಸ್ಥಾನಗಳಿಗೆ ಹೋಗಬೇಕು ಅಂದರೆ ನಾವು ತಿನ್ನೋ ಆಹಾರ ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ನಮ್ಮ ಥಾಟ್ ಪ್ರೋಸೆಸ್ ಇರುತ್ತೆ, ನಮ್ಮ ಒಂದು ಪಾಸಿಟಿವ್ ಥಿಂಕಿಂಗ್ ಏನಿರುತ್ತೆ, ಅದೆಲ್ಲವೂ ಇಡೀ ನಮ್ಮ ದೇಹವೇ ನಾವು ಏನು ಆಹಾರ ತಿಂತೇವೋ ಅದರಿಂದನೇ ಆಗಿರುವಂಥದ್ದು. ಆದ್ದರಿಂದ ಒಳ್ಳೆಯ ಆರೋಗ್ಯಕ್ಕೆ ಈ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ತುಂಬ ಅವಶ್ಯಕ ಅಂತ ನನಗನ್ನಿಸುತ್ತೆ. ಈ ಒಂದು ಸಂಭ್ರಮ ಸಂಯೋಜನೆ ಮಾಡಿರುವಂಥ ಎಲ್ಲ ವಕೀಲ ವೃತ್ತಿ ಬಾಂಧವರು, ವಿಶೇಷವಾಗಿ ಅನಿಲ್ ರೆಡ್ಡಿ ಮತ್ತು ಈ ನಮ್ಮ ಹಿರಿಯರು ನಾರಾಯಣ ಸ್ವಾಮಿ ಸರ್, ತುಂಬ ಉತ್ತಮ ನಾಯಕರು. ನಮ್ಮ ವಕೀಲ ವೃಂದದಲ್ಲಿ ಇಂತಹ ನಾಯಕತ್ವ ತುಂಬ ಅವಶ್ಯಕತೆ ಇದೆ. ಮತ್ತು ನನ್ನ ಜೊತೆಯಲ್ಲಿರುವಂಥ ಕಾಮತ್ ಸರ್, ಅದು ಬೆಂಗಳೂರಲ್ಲಿ ಬಹಳ ಕಾಸ್ಟ್ಲಿಯಸ್ಟ್ ಏರಿಯಾ ಅದೊಂಥರ. ಇಂಥ ಏರಿಯಾದಲ್ಲಿ ಇವತ್ತು ಅನಿಲ್ ರೆಡ್ಡಿ ನಮ್ಮ ಅಡ್ವೊಕೇಟ್ ಏನಿದ್ದಾರೆ, ಭಾಳ ಯಂಗ್ಸ್ಟರ್, ಒಂಥರ ಯೂತ್ ಲೀಡರ್, ಅವರು ಇವತ್ತು ಏನಿದೆ ಆರ್ಗನೈಸ್ ಮಾಡಿದ್ದಾರೆ. ರಿಯಲಿ ತುಂಬ ಅಪ್ರಿಷಿಯೇಟ್ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಅದರಲ್ಲೂ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರಿನ ಒಂದು ಹೈಯೆಸ್ಟ್ ತಿಂದಂಥ ಕಾಂಪಿಟೇಷನ್ನು ಇದು ಕರ್ನಾಟಕದಲ್ಲಿ ನಾನು ಕೇಳ್ಬಿಟ್ಟಿರೋ ಪ್ರಕಾರ ಒಂದು 3-4 ಕಡೆ ಮಾತ್ರ ನಡೆಯುವಂಥ ಒಂದು ಕಾರ್ಯಕ್ರಮ. ಅದರಲ್ಲೂ HSR ಲೇಔಟಲ್ಲಿ ನಡೀತಾ ಇದೆ. ಅದರಲ್ಲೂ ಬಹಳ ಜನ ನಾನು ಪ್ರತಿ ವರ್ಷ ಇವರು ನಡೆಸಿದಾಗ ಬರ್ತೀನಿ ನಾನು ರೆಗ್ಯುಲರಾಗಿ. ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ. ಸೊ ನನಗೇನು ಅನಿಸುತ್ತೆ, ಈ ರಾಗಿ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳಿ. ಹಾಗೆ ಊಟದಲ್ಲಿ ರಾಗಿ ಮುದ್ದೆ ಅಷ್ಟೇ ಇಷ್ಟ. ಏನಂದರೆ ಇವತ್ತು ಏನಂದರೆ ಒಂಥರ ಮಿಕ್ಸ್ ಮಾಡ್ದಂಗೆ ಪಾಯ್ಸನಸ್ ಇಲ್ಲ, ಸೊ ರಾಸಾಯನಿಕಗಳು ಹಂಗೆ ಬೆರೆಸಿ ಇವತ್ತು. ಸೊ ಹಾಗಾಗಿ ಅಂಥದ್ರಲ್ಲಿ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಅಂತ ಏನು ಅವ್ರು ಕಾಂಪಿಟೇಷನ್ ಇಟ್ಟಿದ್ದಾರೆ, ಇದು ರಿಯಲಿ ಇದು ಅಪ್ರಿಷಿಯೇಟ್ ಮಾಡೋದು. ಅದನ್ನು ಬೇರೆ ಗೇಮ್ಸ್ಗಳಲ್ಲಾದ್ರೂ ಕೂತ್ಕೊಂಡು ಏನೋ ಒಂದು ಫುಟ್ಬಾಲ್, ಕ್ರಿಕೆಟ್ ಏನೋ ಒಂದು ಮಾಡೋಕ್ಕೊಂದು ಒಂದು ಇಂಜುರಿ ಆದರೂ ಆಗುತ್ತೆ. ಈ ಗೇಮಲ್ಲಿ ಇಂಜುರಿ ಇಲ್ಲ, ಹೊಟ್ಟೆ ತುಂಬುತ್ತೆ. ಸೊ ರಿಯಲಿ ಒಂಥರ ಭಾಳ ಖುಷಿ ಅನಿಸುತ್ತೆ. ಆಮೇಲೆ ಇಂಥ ಒಂದು ಗೇಮ್ಸ್ಗಳು ಪದೇ ಆಗಬೇಕು. ಆಮೇಲೆ ನಮ್ಮ ಮೇಡಮ್ ಇಲ್ಲಿದ್ದಾರೆ, ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಮಾಡಿಸಿ ಮೇಡಮ್ ಇದೆಲ್ಲ ಶ್ವೇತಾ ರವಿಶಂಕರ್ ಮೇಡಮ್, ಹೆಣ್ಮಕ್ಳಲ್ವಾ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಸೊ ಅವ್ರ ಊಟದ ಇದು ಕಾಂಪಿಟೇಷನ್ ಆಗಿರೋದ್ರಿಂದ ಇದು ಹೊಸದಾಗಿ ಒಂದು ವಿಭಿನ್ನ